ಈಗ ಅಡಿಕೆ ಆಗಿರ್ಬೋದು ಬಾಳೆ ಆಗಿರ್ಬೋದು ಜೊತೆಗೆ ಹಾಕೋದ್ರಿಂದ ಏನ್ ಬೆನಿಫಿಟ್ ಇದೆ? ಈ ಅಡಿಕೆ ಆದ್ರೆ 4 ವರ್ಷ ತನಕ ಇಳುವರಿ ಕಾಯ್ಬೇಕು. ಬಟ್ ಬಾಳೆನಲ್ಲಿ ಮೊದಲನೇ ವರ್ಷದಲ್ಲೇ 1 ವರ್ಷದಲ್ಲಿ ಇಳುವರಿ ಬರುತ್ತೆ. ಆದ್ರೆ ಲಾಭ ಕೂಡ ನಮ್ಗೆ ಮೊದಲನೇ ವರ್ಷದಲ್ಲಿ ಸಿಗುತ್ತೆ. ನಮ್ಗೆ ಅರ್ಧ ಎಕರೆನಲ್ಲಿ ಬಾಳೆಯಿಂದ ಆದಾಯ ಇದೆ, ಪಪಾಯದಿಂದ ಆದಾಯ ಇದೆ, ಮತ್ತೆ ಅಡಿಕೆ ತೆಂಗು 4ರಿಂದನೂ ಆದಾಯ ಬರ್ತಾ ಇದೆ. ನೋಡಿ, ಇದು ಅರ್ಧ ಎಕರೆನಲ್ಲಿ 4 ಬೆಳೆ ನಾವು ಮಾಡಿರೋದ್ರಿಂದ ವರ್ಷಕ್ಕೆ 1 ರಿಂದ 2 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ. ಇದರಲ್ಲಿ ಖರ್ಚು ಕಮ್ಮಿ, ಬಟ್ ಸೈಡ್ ಇನ್ಕಮ್ ತರ ಮಾಡ್ತಾ ಇದೀವಿ. ಸರ್ ನಮಸ್ತೆ. ನಮಸ್ತೆ. ಸೊ ರೈತರ ಇವರು ಪ್ರದೀಪ್ ಅಂತ ಸುಮಾರು 6-7 ವರ್ಷದಿಂದ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸೊ ಅರಣ್ಯ ಕೃಷಿ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ಎಲ್ಲವನ್ನ ಕೂಡ ಬೆಳೀತಾ ಇದ್ದಾರೆ. ಸೊ ನಾವಿವತ್ತು ಬಂದಿರುವಂಥದ್ದು ಹುಣಸೂರಿಗೆ. ಸೊ ಅಡಿಕೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಪಪ್ಪಾಯ, ಸೊ ಅರ್ಧ ಎಕರೆಯಲ್ಲಿ ಈ 3 ಕೂಡ ಹಾಕೋದ್ರಿಂದ ಏನ್ ಬೆನಿಫಿಟ್, ಸೈಂಟಿಫಿಕ್ ಆಗಿ ಏನೋ ಒಂದು ಯೂಸ್ ಇದೆ. ಸೊ ಅದ್ರ ಬಗ್ಗೆ ಕೂಡ ಹೇಳ್ತಾರೆ. ಸರ್, ಈಗ ನಾರ್ಮಲ್ ಆಗಿ ಬಾಳೆ ಅಂತಂದ್ರೆ ಎಲ್ಲರೂ ಕೂಡ ಒಂದು ಅರ್ಧ ಎಕರೆ 1 ಎಕರೆ ಇದೆ ಅಂತಂದ್ರೆ ಕಂಪ್ಲೀಟ್ ಬಾಳೆ ಹಾಕ್ಬಿಡ್ತಾರೆ. ಇನ್ ಕೇಸ್ ಅರ್ಧ ಎಕರೆ 1 ಎಕರೆ ಇದೆ ಅಂದ್ರೆ ಕಂಪ್ಲೀಟ್ ಅಡಿಕೆನೋ ಅಥವಾ ತೆಂಗುನೋ ಹಾಕ್ಬಿಡ್ತಾರೆ. ಸೊ ನೀವಿಲ್ಲಿ 3 ಕೂಡ ಒಟ್ಟಿಗೆ ಹಾಕಿದ್ದೀರಾ. ಏನ್ ಸರ್ ಇದ್ರ ರೀಸನು? ಅಂದ್ರೆ ಒಂದೇ ಜಾಗದಲ್ಲಿ 4-5 ತರ ಬೆಳೆ ಮಾಡಿದ್ರೆ ಮತ್ತೆ ಇನ್ನೊಂದಕ್ಕೆ ಇನ್ಕಮ್ ಬೇರೆ ಬೇರೆ ಬರುತ್ತಾ ಇರುತ್ತೆ ಅಂತ. ಈಗ ಅಡಿಕೆ 4 ವರ್ಷ ಟೈಮ್ ಬೇಕಾಗುತ್ತೆ ಅದು ಬರೋದಕ್ಕೆ. ಆ ಗ್ಯಾಪ್ ನಲ್ಲಿ ಬಾಳೆ ಮತ್ತೆ ಪಪಾಯ ಹಾಕಿರೋದ್ರಿಂದ ಅದು 1 ವರ್ಷಕ್ಕೆ ಇನ್ಕಮ್ ಸ್ಟಾರ್ಟ್ ಆಗಿರುತ್ತೆ. 4 ವರ್ಷದೊಳಗೆ ಇದು ಬೆಳೆನೂ ಮುಗಿದಿರುತ್ತೆ, ಮತ್ತೆ ಅಡಿಕೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾವ ತರ ಸರ್? ನೀರಳಿಗೆ ಬೇಕು, ಬೇಸಿಗೆನಲ್ಲಿ ನೀರಳಿಗೆ ಕೊಡುತ್ತೆ ಬಾಳೆ, ಮತ್ತೆ ಗೊಬ್ಬರ ಅದರಲ್ಲಿ ಬಾಳೆನಲ್ಲಿರೋಂಥ ಬೇರಿಂದ ನೀರ್ ತಗೊಂಡು ಅದಕ್ಕೆ ಬೆಳೆಯೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ ಓಕೆ, ಅಂದ್ರೆ ಇಳುವರಿಗೂ ಇದು ಹೆಲ್ಪ್ ಮಾಡುತ್ತೆ. ಹೌದು, ಬೆಳೆ. ಇದಕ್ಕೆ ಬೇರೆ ಏನು ಪ್ರಾಬ್ಲಮ್ ಆಗಲ್ವಾ ಸರ್? ಈಗ ಫಾರ್ ಎಕ್ಸಾಂಪಲ್ ಈಗ ಅಡಿಕೆ ಸ್ವಲ್ಪ ಎತ್ತರ ಬೆಳೆಯೋದಾಗಿರ್ಬೋದು, ಅಥವಾ ತೆಂಗು ಕಂಪ್ಲೀಟ್ ಆವರ್ಸ್ ಬಿಡುತ್ತೆ. ಸೊ ಅದರಿಂದ ನಮ್ ಬಾಳೆಗೇನು ಪ್ರಾಬ್ಲಮ್ ಆಗಲ್ವಾ? ಇಲ್ಲ, ಬಾಳೆಗೆ ಏನಾಗಲ್ಲ. ಅದು ಚಿಕ್ಕದಲ್ಲಿ ಗಿಡ ಅಡಿಕೆ ಚಿಕ್ಕದು ಇರೋದ್ರಿಂದ ಬಾಳೆ 1 ವರ್ಷ ಮೇಲ್ ಬರುತ್ತೆ. ಆಗಿಂದ ಅಡಿಕೆಗೆ ನೀರಳು ಕೊಡುತ್ತೆ ಹೊರತು ಬಾಳೆಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಓಕೆ. ಸೊ ಈಗ ಇದ್ರಲ್ಲಿ ನೀವೇನಾದ್ರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಅಥವಾ ಸುಮ್ನೆ ಹಿಂಗ್ ಹಾಕ್ಬಿಡ್ಬೋದು? ಇಲ್ಲ, ಡಿಸ್ಟೆನ್ಸ್ ಇದೆ. ಅಡಿಕೆಯಿಂದ ಅಡಿಕೆಗೆ 8 ಅಡಿ ಡಿಸ್ಟೆನ್ಸ್ ಕೊಟ್ಟಿದೀವಿ. ಇನ್ನು ಬಾಳೆಯಿಂದ ಅಡಿಕೆಗೆ 4 ಅಡಿ ಡಿಸ್ಟೆನ್ಸ್ ಬಂದಿದೆ. ಮತ್ತೆ ಅಡಿಕೆ ಮತ್ತೆ ಪಪ್ಪಾಯಿಗೂ ಅಷ್ಟೇ 4 ಅಡಿ ಮಧ್ಯೆ ಗ್ಯಾಪ್ ಇದೆ. ಓಕೆ ಓಕೆ. ಸೊ ಎಲ್ಲಾನು ಒಂದು ಬಿಟ್ಟು ಒಂದು ನೀವು ಹಾಕೊಂಡು ಹೋಗಿದ್ದೀರಾ. ಸೊ ಆಮೇಲೆ ಇದಕ್ಕೆ ಏನಾದ್ರು ದಿಬ್ಬ ಮಾಡೋದಾಗಿರ್ಬೋದು, ಆತರ ಏನಾದ್ರು ಇದೆಯಾ? ಇಲ್ಲ, ಮಣ್ಣು ಕಟ್ಟಬೇಕಾಗುತ್ತೆ ಬಾಳೆಗೆ. ಬಾಳೆಗೆ ಒಂದಕ್ಕೇನೆ ನಾವು ಮಣ್ಣು ಹಾಕ್ಸಿ ಬೇರೆಗೆ ಮಣ್ಣು ಕೊಡ್ತೀವಿ. ಅಂದ್ರೆ ಅದು ಸ್ವಲ್ಪ ಏರು ಇರ್ಬೇಕು. ಹೌದು, ಹೈಟ್ ಆಗಿ ಅದು ಬೀಳದೇ ರೀತಿ, ಗಾಳಿಗೆ ಬೀಳದೇ ಇರೋ ರೀತಿ ಮಣ್ಣು ಕೊಡ್ತಿರ್ತೀವಿ ಅಷ್ಟೇ. ಓಕೆ. ಸೊ ಅದಾದ್ಮೇಲೆ ಬೇರೆ ನಾವು ದಿಬ್ಬ ಮಾಡ್ಬೇಕು ಆತರ ಯಾವುದೇ ತರದಿಲ್ಲ. ಎಲ್ಲ ಲೆವೆಲ್ ಆಗಿ ನಾನು ಕೆಲವೊಂದು ಫಾರ್ಮ್ ಅಲ್ಲಿ ನೋಡಿದೀನಿ. ಸೊ ಬಾಳೆನ ಸ್ವಲ್ಪ ಏರಕ್ಕೆ ಬೆಳೆಸ್ತಾರೆ, ಅಡಿಕೆನ ಸ್ವಲ್ಪ ಕೆಳಗಡೆ ಇರುತ್ತೆ. ಸೊ ಮೇನ್ ನೀರ್ ಯಾವ್ದಕ್ ಸರ್ ಜಾಸ್ತಿ ತಗೊಳ್ಳೋದು? ಪಪ್ಪಾಯ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಬಾಳೆಗೆ ತಗೊಳ್ಳೋದು. ಬಾಳೆ ಮತ್ತೆ ತೆಂಗಿಗೆ ಜಾಸ್ತಿ ನೀರ್ ಬೇಕಾಗಿರೋದು, ಅಡಿಕೆಗೆ ತುಂಬಾ ಕಮ್ಮಿ, ಪಪ್ಪಾಯಿಗೂ ಅಷ್ಟೇ ತುಂಬಾ ಕಮ್ಮಿ ನೀರಿದ್ರೆ ಸಾಕಾಗುತ್ತೆ. ಸೊ ನೀವ್ ಇಲ್ಲಿ ಹೆಂಗೆ ಡಿವೈಡ್ ಮಾಡ್ಕೋತೀರಾ ಸರ್? ಈಗ ಒಂದ್ಸತಿನ ನಾವು ನೀರ್ ಬಿಟ್ರೆ, ಸೊ ನೀವ್ ಹೆಂಗ್ ಡಿವೈಡ್ ಮಾಡ್ಕೋತೀರಾ ನೀರ್ ಎಷ್ಟಕ್ಕೆ ಎಷ್ಟು ಹೋಗ್ಬೇಕು ಅಂತ? ಇಲ್ಲ, ಇದು ಡ್ರಿಪ್ ಮಾಡ್ತೀವಿ ನಾವು. ಡ್ರಿಪ್ ಇರಿಗೇಷನ್ ಮುಖಾಂತರ ಬಿಟ್ಟಿರುವಂತ ನೀರು 2 ಅವರ್ ಬಿಟ್ರೆ ಸಾಕಾಗುತ್ತೆ. ಒಂದು 3 ದಿನಕ್ಕೊಂದ್ಸಲ 2 ಅವರ್ ಬಿಟ್ರೆ ಕಂಪ್ಲೀಟ್ ಆಗಿ ಸಾಕಾಗುತ್ತೆ. ಅಂದ್ರೆ ಬೇಸಿಗೆ ಕಾಲ ಆಗಿರ್ಬೋದು, ಮಳೆಗಾಲ. ಮಳೆಗಾಲದಲ್ಲಿ ನಾವು ನೀರ್ ಕೊಡೋಂತ ಅವಶ್ಯಕತೆ ಇಲ್ಲ, ಮಳೆ ನೀರೇ ಯೂಸ್ ಆಗುತ್ತೆ. ಬೇಸಿಗೆನಲ್ಲಿ ಒಂದು 2 ಅವರ್ ನೀರ್ ಕೊಟ್ರೆ ನಾವು ನೆರಳಿರೋದ್ರಿಂದ ಬೇಗ ಒಣಗಲ್ಲ ಭೂಮಿ, ನೀರು ಕಂಪ್ಲೀಟ್ ಆಗಿ ಸಾಕಾಗುತ್ತೆ. 3 ದಿನಕ್ಕೊಂದ್ಸಲ ನೀರ್ ಕೊಟ್ರೆ ಸಾಕಾಗುತ್ತೆ. ಸೊ ನಿಮ್ಗೆ ಯಾರು ಹೇಳಿದ್ರು ಸರ್ ಈ ರೀತಿ ಅರ್ಧ ಎಕರೆಯಲ್ಲಿ 4 ಕೃಷಿನ ನಾವು ಮಾಡ್ಬೋದು ಅಂತ? ಇಲ್ಲ, ಫಸ್ಟ್ ನಾವೇ ಬಾಳೆ ಮತ್ತೆ ತೆಂಗಿ, ಇದು ಅಡಿಕೆ ಮತ್ತೆ ತೆಂಗಿ 2 ನೆಟ್ಟಿದ್ದು. ಮಧ್ಯೆ ಗ್ಯಾಪ್ ಅಲ್ಲಿ ಇದೆಯಲ್ಲ, ಯಾಕೆ ವೇಸ್ಟ್ ಮಾಡೋದ್ಬಿಟ್ಟು ಬಾಳೆ ಹಾಕಿದ್ದು. ಅದಾದ್ಮೇಲೆ ಈಗ ಪಪಾಯ ಹಾಕಿದ್ರೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಪಪಾಯ ಗಿಡ ಸಿಕ್ಕಿತ್ತು, ನರ್ಸರಿನಲ್ಲಿ ತಂದು ಮಧ್ಯೆ ಗ್ಯಾಪ್ಗೋಸ್ಕರ ಹಾಕ್ತು, ಯೂಸ್ ಆಗುತ್ತೆ ಅಂತ. ಈಗ ಎಲ್ಲ ಕೂಡ ಫಲಕ್ ಬಂದಿದ್ದಾವೆ. ಓ ಸೂಪರ್. ಸೊ ಅಡಿಕೆ ಆಲ್ರೆಡಿ ಇಳುವರಿ ಕೊಟ್ಟಿದೆ? ಹೌದು, ಇಳುವರಿ ಈ ಸಲ ರೈಟ್ ಇವತ್ತು ಕೆಜಿ 40 ರೂಪಾಯಿ ಇದೆ. ಕ್ವಿಂಟಾಲ್ಗೆ 40 ರಿಂದ 50 ರೂಪಾಯಿ, ಕ್ವಿಂಟಾಲ್ಗೆ 5,000 ತನಕ ಬೆಲೆ ಇದೆ ಇವತ್ತು. 5,000 ಇದೆ. ಸೊ ಎಷ್ಟು ಬಂತು ಸರ್ ಲಾಸ್ಟ್ ನೀವು ಕೊಟ್ಟಾಗ ಮಾರ್ಕೆಟ್ಗೆ? ಇನ್ನು ಲಾಸ್ಟ್ ಟೈಮ್ ಬೇರೆ ಕಡೆ ಕೊಟ್ಟಿದ್ದು ಒಂದು 2 ಕ್ವಿಂಟಾಲ್ ಬಂದಿತ್ತು. ಈ ಟೈಮ್ ಈಗ ಇನ್ನ ಕಟಿಂಗ್ ಮಾಡಿಲ್ಲ. ರೆಡಿ ಆಗಿದೆಯಾ? ರೆಡಿ ಇದೆ.
ಕೆಲವು ಗಿಡಗಳು ಎಲ್ಲಾ ಗಿಡದಲ್ಲ ಬಂದಿಲ್ಲ, ಕೆಲವು ಗಿಡದ ಸ್ಟಾರ್ಟ್ ಆಗಿದೆ. ಓಕೆ, ಇನ್ನು ಇವೆಲ್ಲ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಫಲ ಬರ್ತವೆ. ಸರ್ ಈಗ ನೀವು ಹೇಳಿದ್ರೆ ಇಳುವರಿಲಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ, ಬಟ್ ಈಗ ಯಾವುದೇ ಒಂದು ಬೆಳೆ ಆದ್ರೂ ಅದಕ್ಕಾದಂತಹ ರೋಗಗಳು ಬರುತ್ತೆ. ಸೊ ಅದಕ್ಕಾದಂತ ಔಷಧಿ ನಾವು ಸಿಂಪಡಣೆ ಮಾಡ್ಲೇಬೇಕು. ಸೊ ಈಗ ಬಾಳೆಗೆ ಬಂದಿರೋ ರೋಗ ಅದಕ್ಕೆ ಸ್ಪ್ರೆಡ್ ಆಗೋದು ಆ ತರ ಏನಾದ್ರು ಇದೆಯಾ? ಒಂದು ರೋಗ ಅಂತ ಬರೋ ಇದ್ರಲ್ಲಿ ರೋಗ ಅಂತ ಬಂದ್ರೆ ಆತರ ಯಾವ್ದು ಬರಲ್ಲ. ಆತರ ಸ್ಪ್ರೆಡ್ ಆಗೋಂಥದ್ದು ಯಾವ್ದು ನಮ್ಗೆ ಇದುವರೆಗೂ ಬಂದಿಲ್ಲ, ಏನು ತೊಂದ್ರೆ ಏನಾಗಿಲ್ಲ. ಓಕೆ, ಸೊ ಹಾಗಾದ್ರೆ ನಾವು ಅರ್ಧ ಎಕರೆ ಇದೆ ಅಂತಂದ್ರೆ ಈ 4 ಕೂಡ ಹಾಕ್ಬೋದಲ್ವಾ? ಸೊ ಅಂದಾದ್ಮೇಲೆ ಒಂದು ಇಳುವರಿ ಕೊಡುತ್ತೆ ನಮ್ಗೆ. ಈಗ ಒಂದ್ ವರ್ಷ ಕೊಡುತ್ತೆ ಅಂತಂದ್ರೆ ಇನ್ನೊಂದು 6 ತಿಂಗಳಲ್ಲಿ ಕೊಡುತ್ತೆ ಆದಾಯ ಅಲ್ವಾ? ಓಕೆ ಸರ್, ಈಗ ನೀವು ಬಾಳೆ ಅಂತ ಬಂದಾಗ ಸೊ ಯಾವ ತಳಿನ ಆಯ್ಕೆ ಮಾಡ್ಕೊಂಡಿದ್ರ? ಇದು ಏಲಕ್ಕಿ ಅಂತ ಇದೆ ತಳಿ, ಏಲಕ್ಕಿ ಬಾಳೆ. ಇದು ಮಾಮೂಲಿ ಎಲ್ಲ ರೈಟ್ ಇರುತ್ತೆ, ಮತ್ತೆ ರೋಗ ಕೂಡ ಕಮ್ಮಿ ಇರುತ್ತೆ, 1 ವರ್ಷಕ್ಕೆ ಬರುತ್ತೆ, ಬೆಲೆ ಇರುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಸ್ಟಾರ್ಟಿಂಗ್ ಎಷ್ಟು ಗಿಡ ಹಾಕಿದ್ರಾ ಈಗ ಟೋಟಲ್? ಇದು 1000 ಗಿಡ ಇದೆ ಇಲ್ಲಿ. 1000 ಅರ್ಧ ಎಕರೆಯಲ್ಲಿ? ಅರ್ಧ ಎಕರೆಯಲ್ಲಿ 1000. ಸೊ ಅದಕ್ಕೆ ಹೆಂಗೆ ಸರ್ ಮೇಂಟೆನೆನ್ಸ್? ಈಗ ಏಲಕ್ಕಿ ಆಗಿರ್ಬೋದು ಅಥವಾ ಬೇರೆ ಪಚ್ಚಬಾಳೆ ಆಗಿರ್ಬೋದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಏನೇನು ಮೇಂಟೆನೆನ್ಸ್ ಇರುತ್ತೆ ಅಂಡ್ ಏನ್ ಬೆನಿಫಿಟ್ ನಾವು ಏಲಕ್ಕಿನ ಆಯ್ಕೆ ಮಾಡ್ಕೊಂಡ್ರೆ? ನಾವು ಇದಕ್ಕೆ ಜಾಸ್ತಿ ಏನು ಮೇಂಟೆನೆನ್ಸ್ ಅಂತ ಖರ್ಚು ಮಾಡಿಲ್ಲ. ಮಾಮೂಲಿ ಅಡಿಕೆ ಮತ್ತೆ ತೆಂಗಿಗೆ ಏನ್ ಗೊಬ್ಬರ ಕೊಡ್ತೀವಿ ಅದೇ ರೀತಿ ಗೊಬ್ಬರ ಅಷ್ಟೇ ಕೊಟ್ಟಿದ್ವಿ. 2 ಟ್ರಿಪ್ ಗೊಬ್ಬರ ಕೊಟ್ಟಿದೀವಿ. ಇನ್ನು ಔಷಧಿ ಅವಶ್ಯಕತೆ ಇದಕ್ಕೇನು ಬೇಕಿಲ್ಲ. ಗೊಬ್ಬರ ಒಂದು ಕೊಟ್ರೆ ಸಾಕು, ಮಣ್ಣು ಕಟ್ಟಿದ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಈ ಅಡಿಕೆಗೆ ಎಲ್ಲ ಕೂಡ ಹೆಲ್ಪ್ ಆಗುತ್ತೆ, ನೆರಳಿಗೋಸ್ಕರ ಹೆಲ್ಪ್ ಆಗುತ್ತೆ. ಮತ್ತೆ ಅದು ಅದ್ರ ಬೇರೆಯಿಂದ ಅಡಿಕೆ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದೀವಿ. ನೀರಂಶ ಜಾಸ್ತಿ ಹಿಡಿದಿಟ್ಕೊಳ್ಳುತ್ತೆ ಬಾಳೆ ಅನ್ನೋದಕ್ಕೋಸ್ಕರ ಬಾಳೆ ಹಾಕೊಂಡಿದೀವಿ. ಸರ್, ಇದು ಬಾಳೆ ಈಗ ನಾವು ನೆಟ್ ಮೇಲೆ ನಾಟಿ ಮಾಡಿದ್ಮೇಲೆ ಸೊ ಇಳುವರಿ ಕೊಡೋದಕ್ಕೆ ಫಸ್ಟ್ ಇಳುವರಿ ಕೊಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 1 ವರ್ಷ ಬೇಕಾಗುತ್ತೆ. 1 ವರ್ಷ. ಸೊ ನಾವ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇಳುವರಿ? ಒಂದು ಇದು ಗಿಡದಲ್ಲಿ 8 kg ಇಂದ 10 kg ವರೆಗೂ ತೆಗಿಬಹುದು. ಅಂದ್ರೆ ಅದು ರೈಟ್ ಹೇಗಿರುತ್ತೆ ಅನ್ನೋದು ಮಾರ್ಕೆಟ್ ಬಂದ್ರೆ ಚೆನ್ನಾಗಿರುತ್ತೆ. ಹೌದು, 40 ರೂಪಾಯಿಂದ 60 ರೂಪಾಯಿ ತನಕ ಇರುತ್ತೆ. ಮಾರ್ಕೆಟ್ ಕಮ್ಮಿ ಆದ್ರೆ ಇವತ್ತು 25 ರೂಪಾಯಿ ರೈಟ್ ಇದೆ, ಆಗ ನಮ್ಗೆ ರೈಟ್ ಕೂಡ ಕಮ್ಮಿ ಆಗುತ್ತೆ. ಸೊ ನೀವು ಬಾಳೆಲ್ ಫಸ್ಟ್ ಇಳುವರಿ ಎಷ್ಟು ಬಂದಿತ್ತು ಸರ್? ಫಸ್ಟ್ 8 10 kg ತನಕ ಬಂದಿದೆ. ಓಕೆ, ಸೊ ಎಷ್ಟು ಪ್ರಾಫಿಟ್ ಮಾಡಿದ್ರಿ ಆಗ? ಒಂದು 50,000 ತನಕ ಆಗಿದೆ. ಓಕೆ, ಸೊ ಅದಾದ್ಮೇಲೆ ಈಗ ಇದು ಎಷ್ಟು ಇಳುವರಿ ಕೊಟ್ಟಿದೆ? ಎಷ್ಟು ಸರಿ ಇದು ಹಾಕಿಲ್ಲ? ಇಲ್ಲ, ಇದು ಎರಡನೇದು, ಇನ್ನ ಮತ್ತೆ ಬಂದಿಲ್ಲ, ಫಲ ಬಂದಿಲ್ಲ. ಬಟ್ ನೆರಳುಗೋಸ್ಕರ ಬಿಟ್ಟಿದೀವಿ ಅಷ್ಟೇ. ಮತ್ತೆ ಎಲೆ ಕೂಡ ಕಟ್ ಮಾಡ್ರೆ ನಮ್ಗೆ ಎಲೆ ಕೂಡ ಇವತ್ತು ಫಂಕ್ಷನ್ಗಳಿಗಾಗ್ಲಿ ಮತ್ತೆ ಮದುವೆ ಕಾರ್ಯಕ್ರಮಗಳು ಎಲೆ ಕೇಳ್ತಾರಲ್ಲ, ಆ ಎಲೆ ಕೂಡ ನಾವು ಬಾಳೆ ಎಲೆನ ಯೂಸ್ ಮಾಡಬಹುದು. ಕೊಡ್ತೀರಾ? ಹೌದು. ಓಕೆ, ಸೊ ಬಾಳೆ ಎಲೆಗೆ ಹೆಂಗಿದೆ ಈಗ ರೇಟ್? 50 ಪೈಸೆ ಇದೆ ಒಂದು ಎಲೆಗೆ. ಒಂದು 1000 ಎಲೆ ತಗೊಂಡ್ರೆ 500 ರೂಪಾಯಿ. ಕೆಲವರು ವೇಸ್ಟ್ ಮಾಡೋದಕ್ಕಿಂತ ಅದು ಬಂದ್ರೆ ಬಂತು. ಖಂಡಿತ, ಅದು ಇಲ್ಲಾಂದ್ರೆ ಹಸುಗಳು ಕೂಡ ಯೂಸ್ ಆಗುತ್ತೆ. ಓಕೆ ಓಕೆ. ಸೊ ನಿಮ್ಮ ಹತ್ರ ಹಸು ಎಷ್ಟಿದೆ? 8 ಹಸು ಇದೆ. ಓ ಸೂಪರ್. ಯಾವ ತಳಿ ಸರ್? ಜರ್ಸಿ ಇದೆ, ಆಲ್ ಬ್ಲಾಕ್ ಇದೆ, HF ಇದೆ. ಓಕೆ ಓಕೆ. ಸೊ ಹೈನುಗಾರಿಕೆ ಬಂದಾಗ ನೀವು ಫಸ್ಟ್ ತಳಿ ಯಾವ್ದು ಆಯ್ಕೆ ಮಾಡ್ಕೊಂಡ್ರಿ? ಬಿಕಾಸ್ ಆಲ್ಮೋಸ್ಟ್ ಈಗ ಎಲ್ಲರೂ ಕೂಡ HF ಜರ್ಸಿ ಇಟ್ಟಿರ್ತಾರೆ ಮನೆಯಲ್ಲಿ. ಸೊ ನೀವು ಫಸ್ಟ್ ಜರ್ಸಿನೇ ನಾವು ಆಯ್ಕೆ ಮಾಡಿದ್ದು. ಓಕೆ, ಅದಾದ್ಮೇಲೆ ಈಗ HF, ಈಗ ಆಲ್ ಬ್ಲಾಕ್ ಕೂಡ ಇದೆ. ಓಕೆ, ಸೊ ಹೆಂಗೆ ಸರ್ ಎಷ್ಟು ಹಾಲು ಕೊಡುತ್ತೆ ದಿನಕ್ಕೆ? ಈಗ ಒಂದು 3 ಹಸು ಕರಿತಾ ಇರೋದ್ರಿಂದ ಒಂದು 15 ಲೀಟರ್ ತನಕ ಬರ್ತಾ ಇದೆ. ಓಕೆ, ಇನ್ನ ನೆಕ್ಸ್ಟ್ ಕರುಗಳು ಅವೆಲ್ಲ ಬಂದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿ ಜಾಸ್ತಿ ಮಾಡ್ತಾ. ಸೊ ಡೈರಿ ಕೊಡ್ತೀರಾ ಅಥವಾ ನಿಮ್ಮ ಮನೆ ಯೂಸ್ಗೆ? ಡೈರಿಗೆ. ಸೊ ರೇಟ್ ಹೆಂಗಿದೆ ಈಗ? ಈಗ 32 ರಿಂದ 35 ರೂಪಾಯಿ ತನಕ ಫ್ಯಾಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಓಕೆ. 32 ರೂಪಾಯಿ ತನಕ ನಮ್ಗೆ ಸಿಗ್ತಾ ಇದೆ 1 ಲೀಟರ್ಗೆ. ಓಕೆ ಸರ್, ಈಗ ಬಾಳೆ ಓಕೆ, ಪಪ್ಪಾಯ ಅಂತ ಬಂದಾಗ ಯಾವ ತಳಿ ಆಯ್ಕೆ? ಇದು ರೆಡ್ ಲೇಡಿ ಹಾಕೋರು ಒಳ್ಳೇದಿದು. ಇದು ರೆಡ್ ಲೇಡಿ ಬೇಗ ಹಾಳಾಗೋದಿಲ್ಲ, ಮತ್ತೆ ತುಂಬಾ ದಿನ ಇಡಬಹುದು. ತುಂಬಾ ಸಿಹಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದು. ಸೊ ಎಷ್ಟು ಹಾಕಿದ್ದೀರಾ ಇಲ್ಲಿ? ಇದು 400 ಗಿಡ ಇದೆ. 400 ಗಿಡ. ಸೊ ಹೆಂಗೆ ಸರ್ ಈಗ ಮಾರ್ಕೆಟ್ ಸ್ವಲ್ಪ ಡೌನ್ ಇದೆಯಲ್ಲ ಪಪ್ಪಾಯ? ಈಗ ಮಾರ್ಕೆಟ್ ಇಲ್ಲ, ಬಟ್ ಈ ರಂಜಾನ್ ಹಬ್ಬದ ಟೈಮಲ್ಲೆಲ್ಲ ತುಂಬಾ ಯೂಸ್ ಆಗೋದ್ರಿಂದ ಆಗೆಲ್ಲ 12 ರೂಪಾಯಿ ತನಕ ನಾವು ಕೆಜಿ ಕೊಟ್ಟಿದ್ದು. ಈಗೆಲ್ಲ ಯಾರು ಮಾರ್ಕೆಟ್ ಯಾರು ಕೇಳ್ತಾ ಇಲ್ಲ. ಹೌದು, ಈಗ ಯಾರು ಕಟಿಂಗ್ ಮಾಡ್ತಾ ಇಲ್ಲ. ಆಮೇಲೆ ಬೇರೆ ತಳಿಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಹೆಂಗೆ ಸರ್? ಏನಾದ್ರೂ ಎಕ್ಸ್ಟ್ರಾ ಮೇಂಟೆನೆನ್ಸ್ ಇದೆಯಾ? ಸ್ವಲ್ಪ ಮೇಂಟೆನೆನ್ಸ್ ಆಗುತ್ತೆ, ಅಂದ್ರೆ ಬೇಗ ಕೆಡೋದಿಲ್ಲ ಅನ್ನೋದಕ್ಕೋಸ್ಕರ ಯೂಸ್ ಮಾಡೋದು ಒಳ್ಳೇದು. ಅಂದ್ರೆ ಸ್ವಲ್ಪ ದಿನ ಜಾಸ್ತಿ ನಾವು ಇಡಬಹುದು. ಹೈಬ್ರಿಡ್ ಆಗಿರುತ್ತೆ. ಟ್ರಾವೆಲ್ ಮಾಡ್ತೀವಿ ಅಂತಂದ್ರೆ, ಬೇರೆ ಕಡೆ ಕೊಡ್ತೀವಿ ಅಂತಂದ್ರೆ ಹೈಬ್ರಿಡ್. ಜೊತೆಗೆ ಟೇಸ್ಟ್ ಇರೋದ್ರಿಂದ ಇದನ್ನೆಲ್ಲ ಇಷ್ಟಪಡ್ತಾರೆ. ಸೊ ಇದು ಹೆಂಗೆ ಸರ್ ಇಳುವರಿ ಯಾವಾಗ ಕೊಡುತ್ತೆ ನಮ್ಗೆ? ಇಳುವರಿ ಸ್ಟಾರ್ಟ್ ಆಗಿದೆ ಈಗ. ಇದು ಫಸ್ಟ್ ಎಲ್ಲ ಒಂದು 8 ತಿಂಗಳಿಂದ 1 ವರ್ಷದೊಳಗಡೆ ಬಂತು. ಈಗ ಮತ್ತೆ 2ನೇ ಕಟಿಂಗ್ ಬಂದಿದೆ. ಇದು ಫಸ್ಟ್ ಖಾಲಿಯಾಗಿ ಮತ್ತೆ 2ನೇ ಕಟಿಂಗ್ ಸ್ಟಾರ್ಟ್ ಆಗಿದೆ. ಓಕೆ ಓಕೆ. ಸೊ ಒಂದು ಸಸಿಗೆ ಎಷ್ಟು ಸರ್ ಈಗ ನರ್ಸರಿಲಿ ಎಷ್ಟಿದೆ?
10 ರೂಪಾಯಿ ತಗೊಂಬಂದಿದ್ದು ನಾವು. ಹ್ಮ್ 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 ಈಗ ಸ್ವಲ್ಪ ಜಾಸ್ತಿ ಇರ್ಬೋದು. ನಾವು ಲಾಸ್ಟ್ ಇಯರ್ 10 ರೂಪಾಯಿ ತಂದು ಹಾಕಿದ್ದು. ಹ್ಮ್ 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 ಅದಾದ್ಮೇಲೆ ತೆಂಗು ಅಂತ ಬಂದಾಗ ಏನಾದ್ರು ತಳಿ ಏನಾದ್ರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಅದ್ರಲ್ಲೂ ತುಂಬಾ ಇದೆ, ಹೌದು. ಬಟ್ ಇದು ನಮ್ಮ ತೋಟದಿಂದನೇ ನಾವು ತೆಗೆದು ಮರದಿಂದ ಕಾಯಿ ತೆಗೆದು ನೆಟ್ಟಿರೋಂಥ ಗಿಡಗಳು. ಓಕೆ ಓಕೆ. ಅದರಿಂದ ಹಳೆ ಮರಗಳಿದ್ರಿಂದ ತಳಿ ಅಂತೇನಿಲ್ಲ, ನಮ್ಮ ಲೋಕಲ್ ತಳಿನೇ ಇದು. ಸೊ ನಾನು ಅದೇ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಸ್ವಲ್ಪ ಹೈಟ್ ಕಮ್ಮಿ ಇದೆ, ಆದ್ರೂ ಆಲ್ರೆಡಿ ಇಳುವರಿ ಇದೆ ಅಲ್ವಾ? 2 ವರ್ಷದಿಂದ ಬರ್ತಾ ಇದೆ ಇಳುವರಿ. ಇಷ್ಟೇ ಐಟಲ್ ಕೊಡ್ತಾ ಇದೆ ನಮ್ಗೆ. ಸೂಪರ್ ಸರ್. ಅಂದ್ರೆ ನಮ್ಗೆ ಕಟಿಂಗ್ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ತುಂಬಾ ಜನರನ್ನ ಕರ್ಸ್ಬೇಕು ಅಂತಿಲ್ಲ, ನೀವೇ ಆಕ್ಚುಲಿ ಕೇಳ್ಬೋದು. ಹೌದು, ನಾವೇ ಕೇಳ್ಬೋದು. ಮತ್ತೆ ಇದು ಅಡಿಕೆ ಜೊತೆ ತೆಂಗು ಹಾಕೋರು ಕೆಲವರು ಬೇಗ ಬರಲ್ಲ, ಒಂದ್ ಬಂದ್ರೆ ಒಂದು ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಗೆ ಆತರ ಪ್ರಾಬ್ಲಮ್ ಏನಾಗಿಲ್ಲ. ಪ್ರಾಬ್ಲಮ್ ಕೊಟ್ಟಿಲ್ಲ ನೋಡಿ, ಅಡಿಕೆನೂ ಚೆನ್ನಾಗಿ ಬಂದಿದೆ, ಜೊತೆಗೆ ತೆಂಗು ಕೂಡ ಫಲ ಬಂದಿದೆ. ಓಕೆ. ಸೊ ತೆಂಗಿನ ಇಳುವರಿ ಹೆಂಗಿದೆ ಸರ್ ಈಗ? ಚೆನ್ನಾಗಿದೆ. ಅಂದ್ರೆ ಏನು ಕಾಯಿಗೆ ಯೂಸ್ ಮಾಡ್ತೀರಾ ಅಥವಾ ಹೆಂಗೆ? ನಾವು ರೈಟ್ ಇದ್ದಾಗ ಎಳ್ನೀರು ಕೊಟ್ಕೋತೀವಿ, ರೈಟ್ ಇಲ್ಲ ಅನ್ನೋ ಟೈಮಲ್ಲಿ ಕಾಯಿಗೆ ಯೂಸ್ ಮಾಡ್ಕೋತೀವಿ. ಕಾಯಿ ಯೂಸ್ ಮಾಡ್ತೀರಾ? ಹೆಂಗೆ ನೀವು ಪ್ರಾಫಿಟ್ ಹೆಂಗ್ ಮಾಡ್ತಾ ಇದೀರಾ ಅದ್ರಲ್ಲಿ? ಎರಡೂ ಇದೆ. ಅಕಸ್ಮಾತ್ ಕಾಯಿ ಯೂಸ್ ಆಗ್ಲಿಲ್ಲ ಅಂದ್ರೆ ಕೊಬ್ಬರಿ ಕೂಡ ಮಾಡ್ಬೋದು ಅನ್ನೋದಕ್ಕೋಸ್ಕರ ತೆಂಗು ತುಂಬಾ ಯೂಸ್ ಆಗುತ್ತೆ. ಸೊ ಹಾಗಾಗಿ ಸರ್, ಹಾಗಾದ್ರೆ ಈಗ ನಿಮ್ಮ ಅಭಿಪ್ರಾಯ ಏನು? ಈಗ ನಾವು ಓಕೆ, ಅರ್ಧ ಎಕರೆನೋ 1 ಎಕರೆನೋ, ಈಗ ಇವ್ರು ಮಾಡಿರುವಂತದ್ದು ಅರ್ಧ ಎಕರೆ. ಸೊ ಅರ್ಧ ಎಕರೆ ಬಂದಾಗ ಇಲ್ಲಿ ಬಾಳೆ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ತೆಂಗಾಗಿರ್ಬೋದು, ಅಡಿಕೆ ಎಲ್ಲವನ್ನ ಮಾಡ್ತಾ ಇದ್ದೀರಾ. ಸೊ ನಮ್ಮ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಬಿಕಾಸ್ ಆಲ್ಮೋಸ್ಟ್ ತುಂಬಾ ರೈತರು ನಂತರ ಅರ್ಧ ಎಕರೆ ಅಂತಂದ್ರೆ ಕಂಪ್ಲೀಟ್ ಬಾಳೆ ಹಾಕ್ಬಿಡ್ತಾರೆ. ಆಮೇಲೆ ಬಾಳೆ ಇಳುವರಿ ಬರ್ಬೇಕು ಅಂತಂದ್ರೆ ನಾನು ಏನ್ ನೆಕ್ಸ್ಟ್ ಆದಾಯ ಏನ್ ಮಾಡ್ಬೇಕು ಅಂತ ಕ್ವಶನ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅಡಿಕೆ ಹಾಕ್ಬಿಡ್ತಾರೆ. ಅಡಿಕೆ ಲಾಂಗ್ ಟರ್ಮ್, ಅದ್ರ ಜೊತೆಗೆ ಬೇರೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ನಮ್ಮ ರೈತರಿಗೆ ಏನ್ ಹೇಳ್ತೀರಾ? ಈಗ ಅಡಿಕೆ ಮತ್ತೆ ತೆಂಗು ಮಾಡಿದ್ರೆ ಲಾಂಗ್ ಟರ್ಮ್ 4 ವರ್ಷ 5 ವರ್ಷ ಫಲ ಬರೋ ತನಕ ಕಾಯೋ ಬದಲು ಬೇರೆ ಒಂದು ಬೆಳೆನ ಅದ್ರಲ್ಲಿ ಮಾಡಿದ್ರೆ ಅದ್ರ ಖರ್ಚು ಮತ್ತೆ ನಮ್ ಖರ್ಚು ಕೂಡ ಅದ್ರಲ್ಲಿ ಉಳಿಯುತ್ತೆ. ನೆಕ್ಸ್ಟ್ ಅಡಿಕೆ ಮತ್ತೆ ತೆಂಗು ಬಂದ್ಮೇಲೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಮ್ಗೆ ನೆಕ್ಸ್ಟ್ ಅಡಿಕೆ ತೆಂಗಿನ ಲಾಭ ಬರುತ್ತೆ. ಸೊ ಬಾಳೆ ಮತ್ತೆ ನಿಮ್ಗೆ ಪಪ್ಪಾಯ ಒಂಥರ ನಿಮ್ಗೆ ಮಂತ್ಲಿ ಇನ್ಕಮ್ 2 ವರ್ಷ ನಮ್ಗೆ ಅದ್ರಲ್ಲಿ ಇನ್ಕಮ್ ಇರುತ್ತೆ. ಅದಾದ್ಮೇಲೆ ಅಡಿಕೆ ಸ್ಟಾರ್ಟ್ ಆದ್ಮೇಲೆ ಅದ್ರ ಇನ್ಕಮ್ ಏನ್ ಬೇಕಾ ಯೂಸ್ ಆಗಲ್ವಲ್ಲ, ಇದು ನಾವು ಬೇರೆ ಏನಾದ್ರು ಹಾಕೋಬಹುದು. ಮತ್ತೆ ಇದಕ್ಕೆ ಮೆಣಸು ಕೂಡ ಹಬ್ಬಿಸ್ಬೋದು, ಬಟ್ ಇನ್ನು ಸ್ವಲ್ಪ ಮರ ದಪ್ಪ ಆಗಿ ಹೈಟ್ ಹೋಗ್ಬೇಕು. ಸೊ ನೀವು ಆಲ್ರೆಡಿ ಮೆಣಸು ಬಿಟ್ಟಿದ್ದೀರಾ? ಹೌದು, ಸಿಲ್ವರ್ ಇದೆ, ಮರಕ್ ಬಿಟ್ಟಿದ್ದಾರೆ. ಮತ್ತೆ ಇದಕ್ಕೂ ಕೂಡ ಬಿಡಬಹುದು, ಅಂದ್ರೆ ಇನ್ನ ಸ್ವಲ್ಪ ಹೈಟ್ ಹೋಗ್ಬೇಕು ಅಂತ ಕಾಯ್ತಾ ಇದೀವಿ. ಸೊ ನೀವು ಈ ತೋಟದಲ್ಲಿ ಆರಾಮ್ಸೆ ಮೆಣಸು ಕೂಡ ಹಾಕ್ಬೋದು. ಬೇಕಾದ್ರೆ ಮಧ್ಯದಲ್ಲಿ ಕಾಫಿ ತೋಟ ಕೂಡ ಮಾಡ್ಕೋಬಹುದು. ಇಲ್ಲಿ ಹೆಂಗೆ ಸರ್, ಹುಣಸೂರು ಸೈಡ್ ಕಾಫಿ ತೋಟ ಆಗುತ್ತೆ? ಆದ್ರೆ ಇಳುವರಿ ಕಮ್ಮಿ ಆಗುತ್ತೆ ಮೇಡಮ್ ನಮ್ಗೆ. ಮಡಿಕೇರಿ ಭಾಗಕ್ಕೂ ಈ ಕಡೆ ಭಾಗಕ್ಕೂ ಸ್ವಲ್ಪ ಬಿಸಿಲು, ಅಲ್ಲಿ ಕೋಲ್ಡ್ ಇದೆ, ನಮ್ಗೆ ಇಲ್ಲಿ ಹೀಟ್ ಜಾಸ್ತಿ ಇರೋದ್ರಿಂದ ಬಿಸಿಲು ಬೇಸಿಗೆನಲ್ಲಿ ತುಂಬಾ ನೀರ್ ಬೇಕಾಗುತ್ತೆ. ಅಷ್ಟು ನೀರ್ ಕೊಡ್ಲಿಲ್ಲ ಅಂದ್ರೆ ಗಿಡ ಒಣಗೋಗುತ್ತೆ ಅಥವಾ ಇಳುವರಿ ಕಮ್ಮಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇಲ್ಲ. ಓಕೆ. ಸೊ ಕೃಷಿಯಲ್ಲಿ ನಿಮ್ ಲೈಫ್ ಹೆಂಗಿದೆ ಸರ್ ಈಗ? ಚೆನ್ನಾಗಿದೆ, ಇನ್ನ ಮುಂದಕ್ಕೆ ನೋಡ್ಬೇಕೀಗ. ಓಕೆ. ಸೊ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಸರ್, ಸೊ BSc ಆದ್ಮೇಲೆ ನಾನು ಬೇರೆ ಎಲ್ಲೋ ಕೆಲ್ಸಕ್ಕೆ ಹೋಗ್ಬೋದಿತ್ತೇನೋ, ಆತರ ಏನಾದ್ರು ಯಾವತ್ತಾದ್ರೂ ಬಂದಿದ್ಯಾ? ಅನ್ಸಿದೆ, ಬಟ್ ಅಲ್ಲೋಗಿ 20,000-30,000 ಯೂಸ್ ಮಾಡೋ ಬದಲು ನಮ್ ಸ್ವಂತ ಜಮೀನ್ ಇರೋದ್ರಿಂದ ಇದ್ರಲ್ಲೇ ಯೂಸ್ ಮಾಡ್ಕೊಂಡು ನಾವು ಆರಾಮಾಗಿ ಮನೆಯಲ್ಲೂ ಇರ್ಬೋದು, ಮನೆ ಕಡೆನೂ ನೋಡ್ಕೊಂಡು ಜೊತೆಗೆ ಎಕ್ಸಾಕ್ಟ್ಲಿ. ಬಿಕಾಸ್ ನೋಡಿ, ಇವ್ರಿಗೆ ರಜಾ ಯಾರು ಕೊಡ್ಬೇಕಾಗಿಲ್ಲ ಅಲ್ವಾ? ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾವಾಗ ಬೇಕೋ ಅವಾಗ ತೋಟಕ್ಕೆ ಬಂದು ನೋಡ್ಕೊಂಡು ಹೋಗ್ಬೋದು, ಆದಾಯ ಯಾವಾಗ ಬರುತ್ತೋ ಅದನ್ನ ತಗೋಬೋದು. ಸೂಪರ್ ಸರ್. ಸೊ ಈಗ ಕಂಪ್ಲೀಟ್ ಈ ಅರ್ಧ ಎಕರೆ ಅಂತ ಬಂದಾಗ ಈ 4 ಬೆಳೆಗಳು ನೀವು ಏನು ಹೇಳ್ತಿದ್ದೀರಾ, ಅದರಿಂದ ಎಷ್ಟು ಆದಾಯ ಮಾಡ್ಬೋದು ಆ್ಯಂಡ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಸರ್ ಬಂಡವಾಳ? ಇನ್ವೆಸ್ಟ್ಮೆಂಟ್ ತುಂಬಾ ಸ್ವಲ್ಪ ಕಮ್ಮಿನೇ ಮಾಡಿದ್ದು. ಎಲ್ಲ ಗಿಡಕ್ಕೆ ಅಡಿಕೆ ತೆಂಗು ಎಲ್ಲ ನಮ್ದೇ ಇರೋದ್ರಿಂದ ಏನು ಅದಕ್ಕೆ ಅಂದ್ರೆ ನೀವು ಅಲ್ಲಲ್ಲಿಂದಲೇ ಸಸಿ ಮಾಡ್ಕೊಂಡ್ರಿ? ಹೌದು, ನಮ್ದೇ. ಇನ್ನು ಪಪ್ಪಾಯ ಒಂದ್ ಮಾತ್ರ ತಂದಿದ್ ನಾವು. ಇನ್ನು ಏಲಕ್ಕಿ ಕೂಡ ನಮ್ ಕಡೆಯವರ ಹತ್ರನೇ ತಗೊಬಂದಿದ್ದು. ಇನ್ವೆಸ್ಟ್ಮೆಂಟ್ ಏನ್ ಜಾಸ್ತಿ ಏನ್ ಯೂಸ್ ಮಾಡಿಲ್ಲ. ಇನ್ನು ಗೊಬ್ಬರ ಸ್ವಲ್ಪ ಯೂಸ್ ಮಾಡಿದ್ದು, ಕೆಮಿಕಲ್. ಈಗ ಯಾವ್ದೇ ತರ ಗೊಬ್ಬರ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ. ಇನ್ನು ಅದ್ ಬಿಟ್ರೆ ನೆಕ್ಸ್ಟ್ ಈಗ ಇಳುವರಿ ಬಂದ್ಮೇಲೆ ನಾವು ಆದಾಯ ನೋಡ್ಬೇಕಾಗುತ್ತೆ. ಓಕೆ. ಸೊ ಅಂದಾಜು ಎಷ್ಟು ಮಾಡ್ಬೋದು ಸರ್? ಈಗ 4 ಬೆಳೆ ಅಂತಂದ್ರಿ. ಓಕೆ, 4 ಬೆಳೆಯಿಂದ ನಾವು ಅಂದಾಜು ಎಷ್ಟು ಮಾಡ್ಬೋದು? 1-2 ಲಕ್ಷ ತನಕ ಮಾಡ್ಬೋದು. ಓಕೆ. ಸೊ ಅಡಿಕೆಗೆ ಯಾವ ರೇಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್. ಸೊ ತೆಂಗು ನೀವು ಕಾಯಿನೂ ಕೊಡ್ತೀರಾ, ಎಳ್ನೀರು ಕೊಡ್ತೀರಾ, ಅದ್ರ ಮೇಲೆ ಹೋಗುತ್ತೆ. ಸೊ ಪಪ್ಪಾಯ ಮತ್ತೆ ಇದು ಒಂಥರ ಇನ್ಕಮ್, ನಿಮ್ಗೆ ಸೈಡ್ ಇನ್ಕಮ್ ತರ. ಮಾರ್ಕೆಟ್ ಆಗಿರುತ್ತೆ, ನಮ್ಗೆ ಲಾಭ ಜಾಸ್ತಿ ಬರುತ್ತೆ. ಓಕೆ ಸರ್. ಈಗ ನೀರಿನ ವ್ಯವಸ್ಥೆ ಅಂತ ಬಂದಾಗ ನೀವು ಬೋರ್ವೆಲ್ ಏನಾದ್ರು ಹಾಕ್ಸಿದ್ರಾ ಅಥವಾ ಕೃಷಿ ಹೊಂಡ ಏನಾದ್ರು ಮಾಡಿದಿರಾ? ಬೋರ್ವೆಲ್ ಇದೆ. ಓಕೆ. ಅದರಿಂದ ಡ್ರಿಪ್ ಪೈಪ್ ಲೈನ್ ಮಾಡಿ ಡ್ರಿಪ್ ಮಾಡಿದೀವಿ. ಓಕೆ. ಸೊ ಹುಣಸೂರಲ್ಲಿ ನೀರ್ ಹೆಂಗೆ ಸರ್? ನಮ್ ಕಡೆ ಚೆನ್ನಾಗಿದೆ, ಹೊಳೆ ಪಕ್ಕ ಇರೋದ್ರಿಂದ ಪರವಾಗಿಲ್ಲ. ಈ ಜಮೀನಲ್ಲಿ ನೀರ್ ಸ್ವಲ್ಪ ಕಮ್ಮಿ ಇದೆ, ಹಂಗಾಗಿ ಬೇರೆ ಜಮೀನಿಂದ ನೀರ್ ಇಲ್ಲಿ ತಗೊಂಡು ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ ಅದನ್ನ. ಓಕೆ ಓಕೆ ಓಕೆ. ಸೊ ಹಾಗಾದ್ರೆ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಸರ್. ಈಗ ಅರ್ಧ ಎಕರೆ ಅಂತ ಇದೆ ಅಂತಂದ್ರೆ ಈ ತರ ಪ್ಲಾನ್ ಮಾಡ್ಕೋಬಹುದು. ಸೊ ನಿಮ್ ಮುಂದಿನ ಫ್ಯೂಚರ್ ಪ್ಲಾನ್ ಏನು ಸರ್? ಈಗ ಆಲ್ರೆಡಿ 11 ಎಕರೆಯಲ್ಲಿ ಎಲ್ಲೂ ಜಾಗ ಬಿಡದೆ ಇವರು ಆಲ್ರೆಡಿ ಎಲ್ಲ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಆದ್ರೂ ಕೂಡ ನಿಮ್ಗೊಂದು ಕನಸು ಅಂತ ಇರುತ್ತಲ್ವಾ ಸರ್ ಕೃಷಿಲಿ? ಏನ್ ಕನಸು?
ಕನ್ಸಂದ್ರೆ ನೆಕ್ಸ್ಟ್ ಎಲ್ಲ ಇದೇ ರೀತಿ ಯಾವುದೇ ಖರ್ಚಿಲ್ದೆ ಯಾವುದೇ ಲೇಬರ್ಸ್ ಇಲ್ಲದೆ ನಾವೇ ಸ್ವಂತವಾಗಿ ಜಮೀನ ನೋಡ್ಕೊಂಡು ಹೋಗ್ಬೇಕು, ಯಾವುದೇ ತರದ ಕೆಲಸ ಇಲ್ಲದೆ ಆರಾಮಾಗಿರ್ಬೇಕು ಅನ್ನೋದೊಂದೇ ಕನಸು. ಓಕೆ, ಸೊ ನಿಮ್ಮ ಕನಸು ಆಲ್ರೆಡಿ ಮೇ ಬಿ ನನ್ಸಾಗಿದೆ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಈಗ ಆರಾಮಾಗಿದ್ದೀರಾ ಅಂತ ನೀವು ಹೇಳಿದ್ರಿ. ಯಾಕಂತಂದ್ರೆ ಎಲ್ಲ ಬೆಳೆಗಳನ್ನ ಬೆಳಿತಿದ್ರೆ ಆ್ಯಂಡ್ ನೀವು ಪ್ಲಾನ್ ಕರೆಕ್ಟ್ ಆಗಿದೆ. ಇದು ಬೆಳೆಯಿಂದ ಆದಾಯ ಬಂತು ಅಂತಂದರೆ ಇನ್ನೊಂದು ಬೆಳೆ ಕೈ ಕೊಡ್ತು ಅಂತಂದರೆ ಇನ್ನೊಂದು ಆದಾಯ ಬರುತ್ತೆ ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇವರು ಅರಣ್ಯ ಕೃಷಿ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಾಳೆ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಇಂಥ ಬೆಳೆಗಳನ್ನು ಒಂದು ಅರ್ಧ ಎಕರೆ 1 ಎಕರೆಯಲ್ಲಿ ಹಾಕೋದ್ರಿಂದ ಏನು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲ ಕನಸು ಆದಷ್ಟು ಬೇಗ ನನಸಾಗಲಿ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಒಂದು ಅರ್ಧ ಎಕರೆ ನಿಮ್ಮ ಹತ್ರ ಇತ್ತು ಅಂತಂದರೆ ಬಾಳೆ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ತೆಂಗು, ಈ 4 ಬೆಳೆಗಳನ್ನು ಹಾಕೋದ್ರಿಂದ ನೀವು ಉತ್ತಮ ರೀತಿಯಲ್ಲಿ ಆದಾಯವನ್ನ ಗಳಿಸಬಹುದು. ಸೊ ಪ್ರದೀಪ್ ಅವ್ರು ಮಾತಾಡ್ತಾ ಹೇಳಿದ್ರು, ಈ ರೀತಿ ಹಾಕೋದ್ರಿಂದ ಯಾವುದೇ ರೋಗಗಳು ಕೂಡ ಬರೋದಿಲ್ಲ, ಜೊತೆಗೆ ಇಳುವರಿ ಕೂಡ ಸಮಸ್ಯೆ ಆಗೋದಿಲ್ಲ, ಇಳುವರಿ ಜಾಸ್ತಿನೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸಮಗ್ರ ಕೃಷಿ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು, ನಾನು ಕೂಡ ಬಾಳೆ ಕೃಷಿ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಈ ರೀತಿಯಾದಂಥ ಕೃಷಿಯನ್ನ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಇಲ್ಲಿ ಅನುಭವಿ ರೈತರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಇನ್ ಕೇಸ್ ಬಾಳೆ ಅಂತ ಬಂದಾಗ ಯಾವ ತಳಿನ ಆಯ್ಕೆ ಮಾಡ್ಕೊಂಡ್ರೆ ನಾವು ಒಳ್ಳೆ ಲಾಭವನ್ನ ಮಾಡ್ಬೋದು, ಪಪ್ಪಾಯ ಅಂತ ಬಂದಾಗ ಯಾವ ತಳಿನ ಆಯ್ಕೆ ಮಾಡ್ಕೊಳ್ಬೇಕು, ಮಾರ್ಕೆಟ್ಗೆ ಯಾವ ರೀತಿಯಾಗಿ ಸೇಲ್ ಮಾಡಬೇಕು, ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು, ಹೀಗೆ A to Z ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್ ಬಾಯ್.